ಜೊತೆಲೆ ಇದ್ಕೊಂಡು ಮಸ್ಲತ್ ಮಾಡೋರ್ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಮೇಡಮ್. ಇಲ್ಲ ಕೊನೆಗೆ ಎಲ್ಲ ಅಂತ್ಯ ಹಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ ವಿಚಾರದಲ್ಲಿ ನಮ್ಮಮ್ಮ ಮತ್ತೆ ಕೆಲವ್ರು ಆಟ ಆಡಿದ ರೀತಿ ಇಲ್ಲಿ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಅತ್ತೆ, ಏನೋ ಹುಡುಕ್ತಿರೋ ಹಾಗಿದೆ. ನಾನೇನ್ ಹುಡುಕ್ನಿ? ಏನಿಲ್ಲಮ್ಮ. ಒಂದ್ ವೇಳೆ ಕಳ್ಕೊಂಡಿದ್ರೆ ಅದ್ ನಿಮ್ದಾಗಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲ ಅಂದ್ರೆ ಪ್ರಯತ್ನ ಮಾಡೋದಕ್ ಹೋಗ್ಬೇಡಿ. ಯಾಕಂದ್ರೆ ಅದ್ ಯಾರಿಗ್ ಸೇರ್ಬೇಕೋ ಯಾರಿಗ್ ಸಿಗ್ಬೇಕೋ ಅವರಿಗೆ ಸಿಗತ್. ಪ್ರಣವ್, ಆ ಪೆನ್ ಡ್ರೈವ್ ಎಲ್ಲೋ? ಆ ಪೆನ್ ಡ್ರೈವ್ ಯಾರಿಗಾದ್ರೂ ಸಿಕ್ಬಿಟ್ರೆ, ಬೈ ಚಾನ್ಸ್ ಜಾನ್ಸಿಗೆ ಸಿಕ್ಬಿಟ್ರೆ ಅಷ್ಟೇ, ಎಲ್ಲ ನಮ್ ಕತೆನೆ ಮುಗ್ದು ಹೋಗ್ಬಿಡುತ್ತೆ. ಏನೇ ಆದ್ರೂ ಆ ಜಾನ್ಸಿಗೆ ಮಾತ್ರ ಪೆನ್ ಡ್ರೈವ್ ಸಿಕ್ಬಾರ್ದು ಕಣೋ. ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ ಕಣೋ. ಹುಡ್ಕೋ ಹುಡ್ಕೋ. ಈಗ ರಾಘು ಸರ್ನ ಝಾನ್ಸಿ ಮೇಡಮ್ನ ಹೇಗಾದ್ರೂ ಮಾಡಿ ಒಂದು ಮಾಡ್ಬೇಕಲ್ಲ, ಆದ್ರೆ ಹೇಗ್ ಒಂದು ಮಾಡೋದಂತಾನೇ ಅರ್ಥ ಆಗ್ತಾ ಇಲ್ವಲ್ಲ. ರಾಯ್, ಏ ರಾಯ್, ಹೇಳಿ ಮೇಡಮ್. ಹೊರಗಡೆ ಹೋಗ್ಬೇಕು, ಬೇಗ ಡ್ರೈವರ್ನ ಕರಿ. ಮೇಡಮ್ ಡ್ರೈವರ್ನ? ಹೌದು, ಡ್ರೈವರ್ನೇ. ಗಾಡಿ ತೆಗಿಯಕ್ ಹೇಳು. ಅದು ಮೇಡಮ್ ಡ್ರೈವರು ಯಜಮಾನ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಏಯ್, ನಾನ್ ಹೇಳಿದ್ದು ತಾತನ್ ಡ್ರೈವರ್ನಲ್ಲ, ನನ್ ಕಾರ್ ಡ್ರೈವರ್ನ. ಬೇಗ ಬರೋದಕ್ಕೆ ಹೇಳು. ಇಷ್ಟ ದಿನ ನೀವು ಕಾರೇ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಸುಮ್ನೆ ಯಾಕಂತ ಬಿಟ್ಟು ಹೋಗ್ಬಿಟ್ಟ. ನನ್ ಕಾರ್ ಯೂಸ್ ಮಾಡ್ದೆ, ಇನ್ನೇನ್ ಕಾಲಲ್ಲಿ ಓಡಾಡ್ತಿದ್ನಾ? ಹೌದು ಮೇಡಮ್, ಕಾಲು ಕ್ಯಾಬು ಆಟೋ ಎಲ್ಲಾ ತರ ಯೂಸ್ ಮಾಡ್ತಿದ್ರಿ, ಅದಕ್ಕೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಕೆಲಸ ಬಿಟ್ಟೋಗ್ಬಿಟ್ಟ. ಮೇಡಮ್ ಯಾಕೆ ಹೊಡೆದ್ರಿ? ಯಾಕೆ ಅಂದ್ರೆ ಅಟ್ಲೀಸ್ಟ್ ನಂಬೋ ತರನಾದ್ರೂ ಸುಳ್ಳು ಹೇಳು. ಅದನ್ನ ಬಿಟ್ಟು ನನ್ ಕಾರೇ ಯೂಸ್ ಮಾಡ್ತಿರ್ಲಿಲ್ಲ ಅಂತ ಅಲ್ಲ. ನನಗೇನ್ ಕರ್ಮ ಅಂತ ನಾನು ಈ ಕ್ಯಾಬ್ ಅಲ್ಲಿ, ಆಟೋದಲ್ಲಿ ಅಥವಾ ನಡ್ಕೊಂಡು ಓಡಾಡ್ಲಿ? ನನ್ನ ಹತ್ರನೇ ಕಾಮಿಡಿ ಮಾಡೋದಕ್ ಬರ್ಬೇಡ. ಮೇಡಮ್, ಈಗ ನೀವಿರೋ ಪರಿಸ್ಥಿತಿಲಿ ನಾನು ಏನ್ ಹೇಳಿದ್ರು ನಂಬಲ್ಲ, ಆದ್ರೆ ಕೆಲ್ಸ ಬಿಟ್ಟು ಹೋದನ್ನೋದು ಮಾತ್ರ ಸತ್ಯ ಮೇಡಮ್. ಇವಾಗ ಯಾಕೆ ಹೊಡೆದ್ರಿ ಮೇಡಮ್? ಆ ಡ್ರೈವರ್ ಬಿಟ್ಟು ಹೋಗಿದ್ರು, ನೀನಿನ್ನು ಬೇರೆಯವ್ರನ್ನ ಅರೇಂಜ್ ಮಾಡಿಲ್ವಲ್ಲ, ಅದಕ್ಕೆ. ಮೇಡಮ್, ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀನೇನ್ ನನಗೆ ಅರ್ಥ ಮಾಡ್ಸೋದೇನ್ ಬೇಕಾಗಿಲ್ಲ. ಬೇಗ ಬೇರೆ ಡ್ರೈವರ್ನ ಅರೇಂಜ್ ಮಾಡು. ಮೇಡಮ್, ಇವಾಗ ನಿಂತ ಜಾಗದಲ್ಲಿ ಡ್ರೈವರ್ ಬೇಕು ಅಂದ್ರೆ ಎಲ್ಲಿ ಸಿಗ್ತಾರೆ? ಅದ್ರಲ್ಲೂ ನಿಮ್ಗೆ ಅಂದ್ರೆ ಯಾರು ಬರ್ತಾರೆ ಮೇಡಮ್? ಯಾಕೆ ಬರಲ್ಲ? ಯಾಕಂದ್ರೆ ನಂತರ ಯಾರು ದೌಡೆಗೆ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರಲ್ಲ ಮೇಡಮ್. ನಿಮ್ ಕೈಲಿ ಪೇಟು ತಿಂದು ತಿಂದು ನನ್ ದೌಡೆಲಿರೋ ಹಲ್ಲುಗಳೆಲ್ಲ ಆಯಸ್ ಕಳ್ಕೊಂಡಿದ್ದಾವೆ ಮೇಡಮ್. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಇವತ್ ಒಂದಿನ ಕ್ಯಾಬಲ್ ಹೋಗ್ತೀನಿ, ನಾಳೆ ಅಷ್ಟರಲ್ಲಿ ಡ್ರೈವರ್ನ ಅಪಾಯಿಂಟ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಗೊತ್ತು. ದೇವ್ರೆ, ನನಗೆ ಯಾಕಪ್ಪ ಈ ಶಿಕ್ಷೆ? ಮೇಡಮ್ಗೆ ಡ್ರೈವರ್ನ ಅಪಾಯಿಂಟ್ ಮಾಡಕ್ಕೆ ಅದು ಎಷ್ಟು ಜನಕ್ಕೆ ಕರ್ಸ್ಬೇಕು, ಅದು ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ನನಗೊಂದು ಅರ್ಥ ಆಗ್ತಾ ಇಲ್ವೇ. ನೀನೇ ದಾರಿ ತೋರ್ಸು ದೇವ್ರೆ. ಅಕ್ಕ ಅಕ್ಕ, ಏನೇ ಅದು ಅದು ಅದೇನ್ ಹೇಳೋ? ಮಿಥುನಣ್ಣ ಫುಲ್ ಖುಷಿಯಾಗಿ ಸ್ವೀಟು ಹೂವು ಎಲ್ಲ ತಗೊಂಡು ಪಲ್ಲವಿ ಅಕ್ಕನ್ ರೂಮ್ಗೆ ಹೋದ್ರು. ಹೋಗ್ಲಿ ಬಿಡು, ಅದಕ್ಕೇನಿವಾಗ? ಏನಕ್ಕ ಇಷ್ಟು ಆರಾಮಾಗಿ ಹೇಳ್ತಾ ಇದ್ದೀರಾ? ನಿಮ್ ಜೀವನ ನೋಡಿದ್ರೆ ಹೀಗಾಗಿದೆ. ರಾಘವೇಂದ್ರ ಅವರು ನಿಮ್ಮನ್ ದೂರ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಲಿ ಮಿಥುನಣ್ಣ ಫುಲ್ ಖುಷಿಯಾಗಿ ರೂಮ್ ಒಳಗೆ ಹೋದ್ರು. ಹೋದ್ರೆ ಏನಾಯ್ತು?
ಅದ್ಭುತದ ಮುಂದೆ ಅಚ್ಚರಿ, ಅಚ್ಚರಿ ಮುಂದೆ ಮೌನ. ನಿಜವಾಗ್ಲೂ ನಿನ್ನ ಈ ಸೌಂದರ್ಯ ನನ್ನ ಕಣ್ ಕುಗ್ತಾ ಇದೆ. ಈ ಸ್ಯಾರಿಲಿ ಸೂಪರ್ ಆಗಿ ಕಾಣ್ತಾ ಇದೆಯಾ? ಹಾಗಾದ್ರೆ ಬೇರೆ ಸ್ಯಾರಿಲಿ ಚೆನ್ನಾಗ್ ಕಾಣಿಸಲ್ವಾ? ಹೇ, ನಾನು ಹಾಗೆ ಹೇಳಿಲ್ವಲ್ಲ. ಮದ್ವೆಗ್ ಮುಂಚೆ ಇದ್ ಪ್ರೀತಿ ಇವಾಗ ಕಾಣೆ ಆಗಿದೆ. ಹೌದಾ? ಹಾಗಾದ್ರೆ ಇವತ್ತು ಅದನ್ನೇ ಹೊಡ್ಕೋಣ. ಅಲ್ಲಿ ನೋಡಿದ್ರೆ ಪಲ್ಲವಿ ಅಕ್ಕ ಫುಲ್ ರೆಡಿಯಾಗಿ ಕೂತಿದ್ದಾರೆ. ಅಂದ್ರೆ ಅಲ್ಲಿ ಏನಾಗ್ತಿರುತ್ತೋ ಏನೋ. ಹೆಂಡತಿ ರೂಮಿಗೆ ತಾನೇ ಹೋಗಿರೋದು, ಹೋಗ್ಲಿ ಬಿಡು. ಒಂದ್ ವೇಳೆ ಇವಾಗ ಏನಾದ್ರೂ ಅವ್ರ ಸಂಸಾರ ಶುರು ಆಗ್ಬಿಟ್ರೆ ಕಷ್ಟ ಆಗಲ್ವಾ? ನೋಡ್ರಾಗು, ನೀನು ಹೊಸದಾಗಿ ಪ್ರೀತಿ ಮಾಡ್ತೀಯೋ ಇಲ್ಲ ಹಳೆ ತಾಳಿನೇ ಕಟ್ಟಿ ಅವಳನ್ನ ಕರ್ಕೊಂಡು ಬರ್ತೀಯೋ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಮನೆ ಸೊಸೆ ನಮ್ಮ ಮನೆಗೆ ಬರಬೇಕು ಅಷ್ಟೇ. ದೊಡ್ಡಪ್ಪ, ಈ ತಾಳಿ ಯಾವಾಗ್ಲೂ ನನ್ ಜೊತೆನೇ ಇರುತ್ತೆ. ಝಾನ್ಸಿ ಮೇಡಮ್ಗೆ ಹಳೆ ನೆನಪು ಯಾವಾಗ ಬರುತ್ತೋ ಆ ಕ್ಷಣನೇ ಅವ್ರಿಗೆ ಕುತ್ತಿಗೆ ತಾಳಿ ಕಟ್ತಾ ಇರೋದೆ, ಈ ಮನೆ ಕರ್ಕೊಂಡು ಬರ್ತಾ ಇರೋದೆ. ದೊಡ್ಡಪ್ಪ, ಇದು ಯಾವಾಗ್ಲೂ ಝಾನ್ಸಿ ಮೇಡಮ್ಗೆ ಕಾಣಿಸ್ತಾನೆ ಇರಬೇಕು. ಅದಕ್ಕೆ ಸಂಕಲ್ಪ ಮಾಡಿರೋ ದಾರದ ತರ ನನ್ನ ಕೈಗೆ ಕಟ್ಕೋತೀನಿ. ಇನ್ ಮುಂದೆ ತಾಳಿ ಝಾನ್ಸಿ ಮೇಡಮ್ ಕೊಳ್ಳಕ್ ಸೇರೋವರೆಗೂ ಇದು ನನ್ನ ಕೈಯಲ್ಲೇ ಇರುತ್ತೆ. ಏನೋ ಕಣಪ್ಪ, ಎಲ್ರಿಗೂ ಒಳ್ಳೇದಾದ್ರೆ ಸಾಕು, ಅದನ್ನ ನಾನು ಬಯಸೋದು. ಒಳ್ಳೇದಾಗೆ ಆಗುತ್ತೆ ಅಮ್ಮ, ಯಾಕಂದ್ರೆ ನಮ್ಮ ಅಣ್ಣ ಅದಕ್ಕೆ ತುಂಬಾ ಒಳ್ಳೆಯವರು. ಒಳ್ಳೆಯವರಿಗೆ, ಒಳ್ಳೆತನದಲ್ಲಿ ಇರೋರಿಗೆ ಪರೀಕ್ಷೆಗಳು ಎದುರಾಗ್ಬೋದೇ ಹೊರತು ಕೆಟ್ಟದಂತೂ ಆಗಲ್ಲ. ಒಳ್ಳೆ ಮಾತು ಹೇಳಿದ್ರೆ ಸಂಗೀತ. ರಾಘು, ಆ ದೇವ್ರು ನಿನ್ನ ಆಸೆನ ಖಂಡಿತವಾಗಿ ಈಡೇರಿಸ್ತಾನೆ. ಹೋಗ್ಬಿಟ್ ಪಾಪ, ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬರ್ತೀನಿ. ಅದ್ ಸರಿ, ದೊಡ್ಡಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಅವರ ಚಿಕ್ಕಪ್ಪನ ಮಗ ಕಿಂಡಲ್ ಕುಮಾರನ ಮಗಳ ಮದುವೆ ಅಲ್ಲ, ಅದಕ್ಕೆ ಹೋಗಿದ್ದಾಳೆ. ಯಾಕೆ ನೀವು ಹೋಗ್ಲಿಲ್ವಾ? ಯಾಕೆ? ನಮ್ಮ ಮನೇಲಿ ಫಂಕ್ಷನ್ ಇದ್ರೆ ಅವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರಾ? ಇಲ್ಲ ತಾನೇ? ಬಂದ್ರು ಸುಮ್ಮನೆ ಇರ್ತಾರ? ಎಲ್ಲದನ್ನು ಕೆದಕಿ ಕಿಂಡಲ್ ಮಾಡೋದೇ ಆಗೋಯ್ತು. ಅದಕ್ಕೆ ನೀನ್ ಒಬ್ಳೆ ಹೋಗ್ಬ ಅಂತ ಕಳ್ಸ್ಕೊಟ್ಟಿದ್ದೀನಿ. ಓಕೆ, ಟೈಮ್ ಆಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಣ್ಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಂಗೀತ. ರಘು, ಹುಷಾರಪ್ಪ. ಆಯ್ತು ದೊಡ್ಡಪ್ಪ. ಈ 7.5 ತಿಂಗಳಲ್ಲಿ ನಡೆದಂತ ಯಾವ ಘಟನೆನೂ ಅವರಿಗೆ ನೆನಪಿಲ್ಲ. ಸೊ ರಾಘು ಸರ್ ಮತ್ತೆ ಡ್ರೈವರ್ ಆಗಿ ಝಾನ್ಸಿ ಮೇಡಮ್ ಜೀವನದಲ್ಲಿ ಎಂಟ್ರಿ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಹಾಗಾಗಿ ನೀವ್ ಯಾರು ರಾಘು ಸರ್ ಝಾನ್ಸಿ ಮೇಡಮ್ ಗಂಡ ಅಂತಾಗ್ಲಿ, ಅವರು ನಿಮ್ಗೆ ಗೊತ್ತು ಅನ್ನೋ ರೀತಿಯಾಗ್ಲಿ ಮಾತಾಡಬಾರ್ದು. ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಸರ್. ನೀವ್ ಹೆಂಗ್ ಹೇಳಿದ್ರು ಹಂಗೆ ನಡ್ಕೋತೀವಿ ಬಿಡಿ ಸರ್. ಓಕೆ, ಅಪ್ಪಿ ತಪ್ಪಿನೂ ತಪ್ಪಾಗಬಾರ್ದು. ಯಾವುದೇ ಕಾರಣಕ್ಕೂ ಈ ವಿಷಯ ಮೇಡಮ್ ಗೊತ್ತಾಗಬಾರ್ದು. ಯಾವ ವಿಷಯ ಗೊತ್ತಾಗ್ಬಾರ್ದು ರಾಯ್? ಗುಡ್ ಮಾರ್ನಿಂಗ್. ಯಾವ ವಿಷಯ ಗೊತ್ತಾಗ್ಬಾರ್ದು ರಾಯ್? ಮೇಡಮ್, ಅದು ನೀವೆಲ್ಲ ಯಾವ ವಿಷಯದ ಬಗ್ಗೆ ಮೀಟಿಂಗ್ ಸೇರಿದ್ದೀರಾ? ಏನ್ ಗೊತ್ತಾಗ್ಬಾರ್ದು ಅಂತ ಮಾತಾಡ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ಕಮ್ ಆನ್, ಸ್ಪೀಕ್ ಔಟ್. ಮೇಡಮ್, ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಇಲ್ಲಿಗೆ ಬಂದಿರೋ ಡ್ರೈವರ್ಗಳನ್ನ ಯಾವ್ಯಾವ ರೀತಿ ಎಂಟ್ರು ಮಾಡಬೇಕು, ಆಮೇಲೆ ಯಾವ್ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಮೇಡಮ್. ಅದ್ರ ಜೊತೆಗೆ ಕೆಲವು ಸಣ್ಣ ಪುಟ್ಟ ವಿಷಯಗಳು ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದೆ ಮೇಡಮ್. ರಾಯ್, ಅಷ್ಟಕ್ಕೂ ಇಂಟರ್ವ್ಯೂ ನಡೀತಿರೋದು ಯಾವ ಪೋಸ್ಟ್ಗೆ? ನಿಮ್ ಡ್ರೈವರ್ ಪೋಸ್ಟಿಗೆ ಮೇಡಮ್. ಆಫ್ಟರ್ ಆಲ್ ಡ್ರೈವರ್ ತಾನೆ, ಅದ್ಯಾಕ್ ಕಂಪನಿ ಸಿಇಒಗೆ ಇಂಟರ್ವ್ಯೂ ಮಾಡೋ ತರ ಬಿಲ್ಡಪ್ ಕೊಡ್ತಿದ್ಯಾ? ಆಗಿದ್ರಲ್ವಾ ಮೇಡಮ್? ಏನಂದೆ? ಐ ಮೀನ್
CEO ಆಗಿರೋ ನಿಮ್ಮನ್ ಕರ್ಕೊಂಡೋಗೋ ಕಾರ್ ಸ್ಟೇರಿಂಗು ನಿಮ್ ಕೇರಿಂಗು ಎಲ್ಲ ಅವ್ರ ಕೈಲೇ ಇರುತ್ತಲ್ವ ಮೇಡಮ್. ಅಂದ್ಮೇಲೆ ಎಂತೆಂತವ್ರನ್ನೂ ಸೆಲೆಕ್ಟ್ ಮಾಡಕ್ಕಾಗತ್ತಾ? ನಿಮಗೆ ಡ್ರೈವರ್ ಆಗಿ ಬರೋರು ಅದ್ಭುತವಾದ ಮನುಷ್ಯ ಆಗಿರ್ಬೇಕು, ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ಆಗಿರ್ಬೇಕು. ಅದಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡಿದೀನಿ. ಫೈನಲ್ ಮಾಡ್ಬೇಕಾಗಿರೋದು ಯಾರು ರಾಯ್? ನೀವೇ ಮೇಡಮ್. ಅದಕ್ಕೋಸ್ಕರನೇ ನಿಮ್ ಎಕ್ಸ್ಪೆಕ್ಟೇಷನ್ ಏನನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಾವು ಓಕೆ ಮಾಡಿದೀವಿ. ಈಗ ಒಳಗಡೆ ಕಳಿಸ್ತೀನಿ ಮೇಡಮ್. ನೀವು ಇಂಪ್ರೆಸ್ ಆಗಿ ಓಕೆ ಮಾಡಿದ್ರೆ ಅಪಾಯಿಂಟ್ ಮಾಡ್ಕೋಬಹುದು. ನೀವು ಓಕೆ ಮಾಡೇ ಮಾಡ್ತೀರಿ ಮೇಡಮ್, ಯಾಕಂದ್ರೆ ಅವನು ಗನ್ನು ಮೇಡಮ್, ಗನ್ನು. ಕಣ್ಣೋ ಬನ್ನೋ ಆಮೇಲೆ ಗೊತ್ತಾಗತ್ತೆ, ಮೊದ್ಲು ಒಳಗ್ ಕಳ್ಸಿ. ಸರಿ ಮೇಡಮ್. ನಾನು ಅವತ್ತೇ ಹೇಳಿಲ್ವ ಮೇಡಮ್, ತುಳಸಿಯವ್ರ ಉದ್ದೇಶ ಸರಿ ಇಲ್ಲ, ರಾಘು ಜಾನ್ಸಿನ ದೂರ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ ಅಂತ. ನನ್ನ ಮತ್ತೆ ನಿನ್ನ ದೂರ ಮಾಡ್ಬೇಕು ಅಂತ ಹೇಗ್ ಕೆಲವೊಂದು ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ವು, ಅದೇ ರೀತಿ ಇವ್ರ ವಿಷಯದಲ್ಲೂ ತಡಗೋಡೆಯಾಗಿ ನಿಂತಿರೋದು ಆ ತುಳಸಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಈಗ ರಾಘು ಜಾನ್ಸಿ ಮನ್ಸನ್ನ ಗೆಲ್ಲಬೇಕು, ಅವಳು ಮರ್ತಿರೋ ನೆನಪುಗಳನ್ನ ವಾಪಸ್ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಆ ಪ್ರಯತ್ನಕ್ಕೆ ಖಂಡಿತ ಆ ತುಳಸಿಯವ್ರ ಅಡ್ಡಿ ಮಾಡೇ ಮಾಡ್ತಾರೆ ಮೇಡಮ್. ಸದ್ಯದ ಪರಿಸ್ಥಿತಿಲಿ ಅಪಾಯ ಅನ್ನೋದು ರಾಘು ಅವ್ರ ಬೆನ್ ಹಿಂದೆನೆ ಇದೆ ರಾಮಾಚಾರಿ. ಜೊತೆಲೆ ಇದ್ಕೊಂಡು ಮಸಲತ್ ಮಾಡೋರ್ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಮೇಡಮ್, ಇಲ್ಲ ಕೊನೆಗೆ ಎಲ್ಲ ಅಂತ್ಯ ಹಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ ವಿಚಾರದಲ್ಲಿ ನಮ್ಮಮ್ಮ ಮತ್ತೆ ಕೆಲವ್ರು ಆಟ ಆಡಿದ ರೀತಿ ಇಲ್ಲಿ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಆ ತುಳಸಿಗ್ ಬುದ್ಧಿ ಕಲ್ಸಿದ್ರೇನೆ ಎಲ್ಲ ಸರಿ ಹೋಗೋದು, ರಾಘು ಜಾನ್ಸಿ ಜೀವನದಲ್ಲಿ ಒಳ್ಳೇದಾಗೋದು. ಅಂದ್ರೆ ಸದ್ಯದ ಪರಿಸ್ಥಿತಿಲಿ ನಾವು ದುಡ್ಕೋದ್ ಬೇಡ ಮೇಡಮ್. ಯಾಕೆ ಹೀಗೆ ಹೇಳ್ತಿದ್ದೆ ರಾಮಾಚಾರಿ? ಮೇಡಮ್, ಮುಳ್ಳು ಕಾಲಕ್ಕೆ ಚುಚ್ಚಿದಾಗ ಅದನ್ನ ತೆಗಿಯಕ್ ಆತರ ಮಾಡಬಾರ್ದು, ಇಲ್ಲ ನಮ್ ಕಾಲೇ ನೋವಾಗುತ್ತೆ. ಹಾಗಂತ ಮುಳ್ಳನ್ನ ಅಲ್ಲೇ ಬಿಡೋಕ್ಕಾಗತ್ತಾ? ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಗಡಿಬಿಡಿ ಮಾಡದೆ ಮೊದ್ಲು ಕಾಲಿಗೆ ಏಟ್ ಹಾಕೋದನ್ನ ತಪ್ಪಿಸ್ಬೇಕು. ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ರಾಮಾಚಾರಿ? ವೆರಿ ಸಿಂಪಲ್. ಈಗ ಮುಳ್ಳು ಕಾಲಲ್ಲಿ ಆಳಕ್ ಹೋಗಿದ್ದಾಗ ಏನ್ ಮಾಡ್ತಾರೆ ಹೇಳಿ? ಮೊದ್ಲು ಚರ್ಮ ಒಂದ್ ಸ್ವಲ್ಪ ಕಿತ್ತಿ ಅಲ್ಲಿಗೆ ಕಳ್ಳಿ ಹಾಲು ಬಿಡ್ತಾರಲ್ವಾ, ಅವಾಗ ಮುಳ್ಳು ತನಕ್ ತಾನೇ ಮೇಲ್ ಬರುತ್ತಲ್ವಾ. ಆದ್ರೆ ಇವರು ಮೇಲ್ ಬರೋರಲ್ಲ ರಾಮಾಚಾರಿ, ಬಿಟ್ರೆ ಒಳಗಡೆನೆ ಹೋಗಿ ಅಲ್ಲಿ ದೊಡ್ಡ ಗಾಯ ಮಾಡೋರು. ಗೊತ್ತು ಮೇಡಮ್, ಆದ್ರೆ ಈ ಕಡೆ ಒಳಗಡೆನೂ ಹೋಗದೆ ಮೇಲ್ ಸುಲಭವಾಗಿ ಬರ್ಬೇಕು ಅಂದ್ರೆ ರಾಘು ಅನ್ನೋ ಪಿನ್ನನ್ನ ತುಂಬಾ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಬಳಸ್ಕೋಬೇಕು. ನೀನ್ ಹೇಳ್ತಿರೋದು ಸರಿ ಇದೆ ರಾಮಾಚಾರಿ. ಮೊದ್ಲು ರಾಘು ಅವರು ಒಳಗ್ ಹೋಗಿ ಸೇರ್ಕೊಳ್ಳಿ, ಆಮೇಲೆ ಅವಳನ್ನ ಅಲ್ಲಿದ್ಕೊಂಡೆ ಡೀಲ್ ಮಾಡ್ಬೋದು. ಸತ್ಯ ಮೇಡಮ್, ಇನ್ ಮುಂದೆ ಹೇಗೆ ಬೇಕಾದ್ರೂ ಆಟ ಆಡಿಸ್ಬೋದು.